ಇನ್ನು ಬೆಳಗಾವಿ ಜಿಲ್ಲೆಗೆ ಹೋಗೋಣ. ಬೆಳಗಾವಿಯಲ್ಲಿ ಗೂಡ್ಸ್ ರೈಲು ಹಳಿ ತಪ್ಪಿದೆ. ರೈಲ್ವೆ ನಿಲ್ದಾಣದಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಾಗಿರುವಂತಹ ಘಟನೆ ಇದೆ. ಇನ್ನೊಂದು ಅರ್ಧ ಕಿಲೋಮೀಟರ್ ದೂರ ಪ್ರಯಾಣ ಮಾಡಿದ್ದಿದ್ರೆ ರೈಲ್ವೆ ಸ್ಟೇಷನ್ ಬಂದ್ಬಿಡ್ತಾ ಇತ್ತು. ಅಲ್ಲೇನಾದ್ರೂ ಈ ಅನಾಹುತ ಆಗಿದ್ದಿದ್ರೆ ದೊಡ್ಡದಾಗಿ ಏನಾದ್ರೂ ಅವಾಂತರಗಳ ಸೃಷ್ಟಿಯಾಗಿರ್ತಿತ್ತು. ಬೆಳಗಾವಿಯಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿತ್ತು ಈ ಗೂಡ್ಸ್ ರೈಲು. ಹಳಿ ತಪ್ಪಿ ಪಕ್ಕಕ್ಕೆ ಜರುಗಿದೆ ರೈಲಿನ 3 ಬೋಗಿಗಳು. ಸದ್ಯ ಸ್ಥಳಕ್ಕೆ ರೈಲ್ವೆ ಪೊಲೀಸರು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗೂಡ್ಸ್ ಟ್ರೈನ್ ಆಗಿದ್ದರಿಂದಾಗಿ ಬಚಾವಾಗಿದೆ. ಪ್ಯಾಸೆಂಜರ್ ಟ್ರೈನ್ ಆಗಿದ್ದಿದ್ರೆ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಏನಾಗಿತ್ತು ಅಲ್ಲಿ ಅನ್ನೋದನ್ನು ಗಮನಿಸಬೇಕು. ಹಳಿ ತಪ್ಪೋದಕ್ಕೆ ಕಾರಣ ಏನು ಅದನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ ಪೊಲೀಸರು. ಸ್ಥಳಕ್ಕೆ ರೈಲ್ವೆ ಪೊಲೀಸರು ಬಂದಿರೋದನ್ನು ಗಮನಿಸ್ತಾ ಇದ್ದೀರಿ. 3 ಬೋಗಿಗಳು ಬೇರ್ಪಟ್ಟಿದೆ. ಹಳಿ ತಪ್ಪಿರೋದು 3 ಬೋಗಿಗಳು. ಇನ್ನೊಂದು ಅರ್ಧ ಕಿಲೋಮೀಟರ್ ಮುಂದೆ ಹೋಗಿದ್ದಿದ್ರೆ ರೈಲ್ವೆ ಸ್ಟೇಷನ್ ಬರ್ತಾ ಇತ್ತು. ಅಲ್ಲಿ ಜನ ಓಡಾಟ ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ಈ ರೈಲ್ವೆ ಟ್ರ್ಯಾಕ್ ಅಕ್ಕಪಕ್ಕ ಈ ದಾಟೋದನ್ನು ತುಂಬ ಜನ ಮಾಡ್ತಾರೆ. ಹಂಗೆ ಅಕಸ್ಮಾತ್ ಅಲ್ಲೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಪ್ರಾಣಾಪಾಯ ಸಂಭವಿಸ್ತಾ ಇತ್ತು. ಆದರೆ ಅರ್ಧ ಕಿಲೋಮೀಟರ್ ಹಿಂದೆ ಆಗಿರೋದು ಇದು. ಮತ್ತೊಂದು ಕಡೆ ಇದು ಗೂಡ್ಸ್ ವಾಹನ, ಗೂಡ್ಸ್ ರೈಲು. ಹಾಗಾಗಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತ ವರದಿ ಆಗ್ತಾ ಇದೆ. ಮೇಲ್ನೋಟಕ್ಕೆ ಸ್ಪಷ್ಟ. ಅದೇ ಜಾಗದಲ್ಲಿ ಗೂಡ್ಸ್ ಟ್ರೈನ್ ಬದಲು ಪ್ಯಾಸೆಂಜರ್ ಟ್ರೈನ್ ಹೋಗಿದ್ದಿದ್ರೆ ಭಾರಿ ದೊಡ್ಡ ಅನಾಹುತ ಆಗ್ತಿತ್ತು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಮಾತಾಡ್ಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಹಳಿ ತಪ್ಪೋದಕ್ಕೆ ಕಾರಣ ಏನು? ಸ್ಥಳದಲ್ಲಿ ಈಗ ರೈಲ್ವೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಅಥವಾ ಪ್ರಾಥಮಿಕ ಹಂತದಲ್ಲಿ ಏನಾದರೂ ಗೊತ್ತಾಯ್ತಾ ರೀಸನ್ನು? ಹೌದು ಶರತ್, ಏನು ಬೆಳಗಾವಿ ರೈಲ್ವೆ ನಿಲ್ದಾಣದಿಂದ ಹುಬ್ಬಳ್ಳಿ ಕಡೆಗೆ ಸಾಗುತ್ತಿರುವಂತಹ ಗೂಡ್ಸ್ ರೈಲು ಏನಿದೆ ಅದು ಗೂಡ್ಸ್ ಆ ಒಂದು ರೈಲ್ವೆ ಸ್ಟೇಷನ್ ಹಂತದಲ್ಲಿ ಏನು ಜಕ್ಕೇರಿ ಹೊಂಡ ಅಂತ ಇದೆ, ಜಕ್ಕೇರಿ ಹೊಂಡದ ಬಳಿ ಒಂದು ಗೂಡ್ಸ್ ಟ್ರೈನ್ ಒಂದು ಹಳಿ ತಪ್ಪಿದೆ. ಹಳಿ ತಪ್ಪಿದಕ್ಕೆ ಪ್ರಮುಖ ಕಾರಣ ಅಂತ ಇಲ್ಲಿವರೆಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಈಗಾಗಲೇ ಪೊಲೀಸರು ಆಗಿರ್ಬೋದು ಮತ್ತು ರೈಲ್ವೆ ಸಿಬ್ಬಂದಿಗಳು ಆ ರೈಲ್ವೆ ಹಳಿ ಏನು ತಪ್ಪಿದ ಗೂಡ್ಸ್ ಟ್ರೈನ್ ಹಳಿ ತಪ್ಪಿತ್ತು. ಹಳಿಗೆ ಸ್ಥಳಕ್ಕೆ ಆಗಮಿಸಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಯಾರಾದ್ರೂ ದುಷ್ಕರ್ಮಿಗಳು ಇದನ್ನು ಹಳಿ ತಪ್ಪುವುದರಲ್ಲಿ ಪ್ರಮುಖ ಕಾರಣ ಆಗಿದ್ದಾರೆ ಅಥವಾ ಟೆಕ್ನಿಕಲ್ ಕಾರಣದಿಂದ ಈ ತರ ಆಗಿದೆ ಅಂತ ಹೇಳಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಗೂಡ್ಸ್ ರೈಲ್ ಆಗಿತ್ತು, ಇದರಿಂದ ಅಲ್ಲಿ ಆಗುವಂತಹ ಅನಾಹುತ ತಪ್ಪಿದೆ. ಅದೇ ಏನಾದ್ರು ಬೇರೆ ಇವತ್ತು ಪ್ಯಾಸೆಂಜರ್ ರೈಲ್ ಆಗಿತ್ತು ಅಂದ್ರೆ ದೊಡ್ಡ ಅನಾಹುತ ಆಗ್ತಿತ್ತು ಅಂತ ಹೇಳಿ ಈಗಾಗಲೇ ಏನೋ ಒಂದು ರೈಲ್ವೆ ಇಲಾಖೆ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಗೂಡ್ಸ್ ರೈಲು ಹುಬ್ಬಳ್ಳಿ ಮುಖಾಂತರ ಒಂದು ಸಿಮೆಂಟ್ ತುಂಬಿಕೊಂಡು ಹೋಗಬೇಕಾಗಿತ್ತು. ಆ ಒಂದು ಸಮಯದಲ್ಲಿ ಜಕ್ಕೇರಿ ಹೊಂಡದ ಬಳಿಗೆ ಈ ಒಂದು ಘಟನೆ ನಡೆದಿದೆ. ಶರತ್, ಎಸ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ನೋಡಿ, ಅದೇ ನಮ್ಮ ಪ್ರತಿನಿಧಿ ಅದನ್ನೇ ಹೇಳ್ತಾ ಇದ್ರು. ಅಕಸ್ಮಾತ್ ಏನಾದರೂ ಈ ಗೂಡ್ಸ್ ಟ್ರೈನ್ ಬದಲು ಏನಾದರೂ ಪ್ಯಾಸೆಂಜರ್ ಟ್ರೈನ್ ಏನಾದರೂ ಬಂದಿದ್ದಿದ್ರೆ ಭಾರಿ ಅನಾಹುತ ಆಗ್ತಾ ಇತ್ತು, ಪ್ರಾಣಾಪಾಯ ಸಂಭವಿಸ್ತಾ ಇತ್ತು. ಆದರೆ ನಿಖರವಾಗಿ ಈ ಹಳಿ ತಪ್ಪೋದಕ್ಕೆ ಕಾರಣ ಏನು ಅಂತ, ಹಳಿ ಏನಾದರೂ ಸಮಸ್ಯೆ ಇತ್ತಾ ಅಥವಾ ಗೂಡ್ಸ್ ಟ್ರೈನಲ್ಲಿ ಏನಾದರೂ ಸಮಸ್ಯೆ ಇತ್ತಾ, ಏನು ಎತ್ತಾ ಅಂತ ಹೇಳಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಟೆಕ್ನಿಷಿಯನ್ಸ್ ಎಲ್ಲ ಬಂದಿದ್ದಾರೆ, ಅಲ್ಲಿ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಬೆಳಗಾವಿಯಲ್ಲಿ ಈ ಹಳಿ ತಪ್ಪಿದೆಯಲ್ಲ ಗೂಡ್ಸ್ ರೈಲು, ಸೊ ಹಾಗಾಗಿ ಆ ಕಂಪ್ಲೀಟ್ ಟ್ರ್ಯಾಕ್ ಬ್ಯುಸಿ ಆಗಿದೆ. ಸೊ ಅದ ಕಾರಣ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ರೈಲು ಪ್ರಯಾಣಿಕರ ಪರದಾಟ. ಕಳೆದ 2 ಗಂಟೆಯಿಂದಲೂ ಕೂಡ ಇದೇ ಪರಿಸ್ಥಿತಿ. ಕಾರಣ ಏನು? ಹಳಿ ತಪ್ಪಿ ಗೂಡ್ಸ್ ಟ್ರೈನು ಬಿದ್ದಿದೆ. ಅದು 3 ಬೋಗಿ ಬಿದ್ದಿದೆ. ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದನ್ನ ಸ್ಥಳಾಂತರ ಮಾಡಬೇಕಾಗತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ 2 ಗಂಟೆಗಳ ಕಾಲ ಪರದಾಡುವಂತ ಪರಿಸ್ಥಿತಿ ಈಗ. ಏನಾಗ್ತಾ ಇತ್ತು? ಡೈಲಿ 8 ಗಂಟೆಗೆ ಬರ್ತಾ ಇತ್ತು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಆದರೆ ಇವತ್ತು ಗೂಡ್ಸ್ ಟ್ರೈನು ಹಳಿ ತಪ್ಪಿರೋ ಕಾರಣ ತಡ ಆಗಿದೆ. ಇದು ಎಫೆಕ್ಟ್. ನಿಗದಿತ ಸಮಯಕ್ಕೆ ಅಂದ್ಕೊಂಡಂತೆ ರೀಚ್ ಆಗಕ್ ಆಗ್ತಾ ಇಲ್ಲ ಡೆಸ್ಟಿನೇಷನ್. 2 ಗಂಟೆಯಿಂದಲೂ ಕೂಡ ರೈಲ್ವೆ ನಿಲ್ದಾಣದಲ್ಲಿ ಪರದಾಡ್ತಾ ಇದ್ದಾರೆ ಜನ. ಡೈಲಿ 8 ಗಂಟೆಗೆ ಬರ್ತಾ ಇತ್ತು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್, ಆದರೆ ಇವತ್ತು ಲೇಟ್ ಆಗ್ತಾ ಇದೆ. ಕಾರಣ ಏನು? ಗೂಡ್ಸ್ ಟ್ರೈನ್ ಹಳಿ ತಪ್ಪಿ ಬಿದ್ದಿದೆ. ಹಾಗಾಗಿ